Now I shall start Unit 3 from the subject Entrepreneurship. So this is the first class from Unit 3. So ಈ third unit ಬಹಳ ಸಣ್ಣದಿದೆ. So in 2 classes I'll be finishing Unit 3 with all the notes. I'll be giving it to you. You can make notes out of it. So let me begin. So this chapter is dealing with EDP programs, Entrepreneurship Development Programs. So either ಬಗ್ಗೆ we have seen already in the first and second chapter unit. We have already seen the Entrepreneurship Development Program ಕೊಡುವಂಥ ಇನ್ಸ್ಟಿಟ್ಯೂಷನ್ಸ್ ಯಾವ್ಯಾವು ಲೈಕ್ ಸೆಡಾಕ್ ಇರ್ಬೋದು or some banks are also giving programs. So like this in detail we have seen in the previous units also. Now again a separate unit is there for entrepreneurship development programs. So idan EDP ಅಂತಂದ್ರೆ ಏನು, EDP or entrepreneurial development program refers to a program which is formulated to assist, ಅಂದ್ರೆ ಒಂಥರ ಅಸಿಸ್ಟೆನ್ಸ್, ಒಂದು ಸಪೋರ್ಟಿಂಗ್ ಸಿಸ್ಟಮ್ ಕೊಡುವಂತ ಒಂದು ಪ್ರೋಸೆಸ್ ಇದು. ಟು ಯಾರಿಗೆ, ಟು ದ ಆಂಟ್ರಪ್ರಿನರ್ಸ್ ಇನ್ ಸಪೋರ್ಟಿಂಗ್ ದೇರ್ ಆಂಟ್ರಪ್ರಿನರಿಯಲ್ ಅಬ್ಜೆಕ್ಟಿವ್. ಅವರ ಒಂದು ಅಬ್ಜೆಕ್ಟಿವ್, ಅವರು ಸಕ್ಸಸ್ಫುಲ್ ಆಗ್ಲಿಕ್ಕೆ, ನಾಳೆ ಮಾರ್ಕೆಟ್ ಕ್ಯಾಪ್ಚರ್ ಮಾಡ್ಲಿಕ್ಕೆ ಅವ್ರಿಗೆ ಏನೇನು ಅಸಿಸ್ಟೆನ್ಸ್ ಬೇಕಾಗತ್ತೆ, ಆ ಅಸಿಸ್ಟೆನ್ಸ್ ಅನ್ನ ಕೊಡುವಂತ ಒಂದು ಪ್ರೋಗ್ರಾಮೇ ಆಂಟ್ರಪ್ರಿನರಿಯಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್. ಯೂಶಲಿ ಈ ತರ ಪ್ರೋಗ್ರಾಮ್ಸ್ ಗವರ್ಮೆಂಟ್, ಸೆಂಟ್ರಲ್ ಗವರ್ಮೆಂಟ್ ಇರ್ಬೋದು, ಸ್ಟೇಟ್ ಗವರ್ಮೆಂಟ್ ಇರ್ಬೋದು, ಅವರೇ ಅದನ್ನ ಇನಿಷಿಯೇಟಿವ್ ತಗೊಂಡು ಈ ತರ ಪ್ರೋಗ್ರಾಮ್ಸ್ ಅನ್ನ ನಡೆಸ್ತಾರೆ. ಸೊ SEDOC is there, then Commerce Federation is there, then so many institutions are just there to support these entrepreneurs. So they also help in attaining competencies and skill which is essential for performing an entrepreneurial role successfully. So if you become an entrepreneur after your degree, if you become an entrepreneur, you won't be having all the skill required. ಎಲ್ಲಾನು ಬೈ ಬರ್ತ್ ನಮ್ಮಲ್ಲಿ ಆ ಕ್ವಾಲಿಟೀಸ್ ಇರಲ್ಲ. ಸೊ ಯಾವ ಸ್ಕಿಲ್ಸ್ ಬೇಕು, ಯಾವ ಕ್ವಾಲಿಟೀಸ್ ಸಕ್ಸಸ್ಫುಲ್ ಆಂಟ್ರಪ್ರಿನರ್ ಇರಬೇಕು, ಅದನ್ನ ಟ್ರೈನಿಂಗ್ ಮೂಲಕ ಒಂದು ಪ್ರೋಗ್ರಾಮ್ ಅನ್ನ ನಡೆಸ್ಕೊಂಡು ಆ ಒಂದು ಇಕ್ವಿಪ್ ಮಾಡುವಂತ ಒಂದು ಪ್ರೋಗ್ರಾಮೇ ಆಂಟ್ರಪ್ರಿನರಿಯಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್. ಸೊ ಲೆಟ್ ಅಸ್ ಸಿ ದ ಮೀನಿಂಗ್ ಆಫ್ ದಿಸ್. As the term itself denotes, EDP is a program meant to develop entrepreneurial abilities among the people. ಯಾರು ಆಂಟ್ರಪ್ರಿನರ್ ಆಗ್ತಾರೆ ಅವರಲ್ಲಿ ಮ್ಯಾಕ್ಸಿಮಮ್ ಎಬಿಲಿಟೀಸ್, ಸ್ಕಿಲ್, ಕ್ವಾಲಿಟೀಸ್ ಅನ್ನ ಡೆವಲಪ್ ಮಾಡುವಂತ ಒಂದು ಪ್ರೋಗ್ರಾಮೇ EDP programs. In other words, it refers to inculcation, ಅಂದ್ರೆ including development and polishing of entrepreneurial skills into a person needed to establish and successfully run his or her ಆಂಟ್ರಪ್ರೈಸ್. ಸೊ ಅವರು ಒಂದು ಆಲ್ರೆಡಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿರ್ತಾರೆ, ಅದಕ್ಕೆ ಆ ಬಿಸ್ನೆಸ್ ಹೆಂಗೆ ಬೆಳೆಯುತ್ತೆ, ಅವರಲ್ಲೇನೂ ಕೂಡ ಸ್ಕಿಲ್ಲು, ನಾಲೆಜು ಶಾರ್ಪ್ ಹಾಕ್ಕೊಂತ ಹೋಗ್ಬೇಕು. ಇಲ್ಲಾಂತಂದ್ರೆ ನಾಳೆ ಹೈ ಕಾಂಪಿಟಿಷನ್ ಫೇಸ್ ಮಾಡ್ಲಿಕ್ಕೆ ಆಗಲ್ಲ, ಆ ಕಂಪ್ನಿ ಮುಚ್ಚಿ ಹೋಗ್ಬಿಡತ್ತೆ. ಸೊ ಈ ಒಂದು ನೆಗೆಟಿವ್ ಸಿಚುವೇಶನ್ ಬರೋಕ್ಕಿಂತ ಮುಂಚೆ ಇ ಡಿ ಪಿ ಪ್ರೋಗ್ರಾಮ್ಸ್ ಮೂಲಕ ಇಂಥವ್ರನ್ನ ಐಡೆಂಟಿಫೈ ಮಾಡಿಕೊಂಡು ಅವರಿಗೆ ಯಾವ ಥರ ಸಪೋರ್ಟ್ ಅನ್ನ ಕೊಡಬೇಕು, ಆ ಥರ ಸಪೋರ್ಟ್ ಟ್ರೈನಿಂಗ್ ಅನ್ನ ಕೊಟ್ಟು ಒಂಥರ ಸಶಸ್ತ್ರ ಮಾಡುವಂತ ಒಂದು ಕಾರ್ಯಕ್ರಮನೇ EDP. Okay, thus the concept of entrepreneurship development program involves equipping a person with the required skills and knowledge needed for starting and running the enterprise. So basic ಇದು. This is the meaning. Now we will see some objectives of entrepreneurial development programs. ಈ ತರ EDP programs ಯಾಕೆ ಮಾಡ್ತಾರೆ ಸರ್ಕಾರ or any institution, why it does? So there are some important points. ಒಂದೇದು, ಟು ಮೇಕ್ ಪೀಪಲ್ ಲರ್ನ್ ಕಂಪ್ಲೈನ್ಸ್ ವಿತ್ ಲಾ. ನೋಡ್ರಿ, ಯಾವುದೇ ಒಂದು ಬಿಸ್ನೆಸ್ ಕಾನೂನು ಬದ್ಧವಾಗಿರಬೇಕು. ಸೊ ಎನಿ ಬಿಸ್ನೆಸ್ ವಿಚ್ ಈಸ್ ಅಗೇನ್ಸ್ಟ್ ದ ಲಾ ಆಫ್ ದಟ್ ಕಂಟ್ರಿ ಆರ್ ದಟ್ ಸ್ಟೇಟ್
ಇಟ್ ವಿಲ್ ಬಿಕಮ್ ಅನ್ ಇಲ್ಲೀಗಲ್ ಬಿಸ್ನೆಸ್. ಸೊ ಎಲ್ಲ ರೂಲ್ಸು ರೆಗ್ಯುಲೇಷನ್ಸು ನಮ್ಗೆ ಸಾಧಾರಣ ಜನರಿಗೆ ಗೊತ್ತಿರಲ್ಲ. ಒಬ್ಬ ವ್ಯಕ್ತಿ ಆಂಟ್ರಪ್ರನರ್ ಆಗ್ಬೇಕಂದ್ರೂ ಅವನು LLB ಮುಗಿಸ್ಕೊಂಡು ಬರ್ಲಿಕ್ಕಾಗಲ್ಲ. ಸೊ ಮೆನಿ ಆಫ್ ದ ಲಾಸ್ ಆ್ಯಂಡ್ ರೂಲ್ಸ್ ರಿಲೇಟಿಂಗ್ ಟು ಆಂಟ್ರಪ್ರಿನರ್ಶಿಪ್ ವಿಲ್ ಬಿ ಥಾಟ್ ಇನ್ ದೀಸ್ ಪ್ರೋಗ್ರಾಮ್ಸ್. ಈ ಥರ ಪ್ರೋಗ್ರಾಮ್ಸ್ ಮೂಲಕ ಸರ್ಕಾರ ಏನೇನು ಕಾನೂನುಗಳಿದ್ದಾವೆ, ಏನೇನು ರೂಲ್ಸ್ ಇದ್ದಾವೆ, ಏನೇನು ಸರ್ಟಿಫಿಕೇಶನ್ ಬೇಕಾಗತ್ತೆ, ಇದ್ರ ಬಗ್ಗೆ ಎಲ್ಲ ಮಾಹಿತಿಯನ್ನ ಕೊಡುವಂತ ಒಂದು ಕಾರ್ಯಕ್ರಮನೇ EDP. ಸೊ ಇದು ಒಂದೇ ಆಬ್ಜೆಕ್ಟಿವ್, ಟು ಗಿವ್ ರೂಲ್ಸ್ ರೆಗ್ಯುಲೇಷನ್ಸ್ ಏನೇನಿದೆ ಅದ್ರ ಬಗ್ಗೆ ಒಂದು ಮಾಹಿತಿಯನ್ನ ಕೊಡುವಂತ ಒಂದು ಒಂದೇ ಆಬ್ಜೆಕ್ಟಿವ್. ಎರಡನೇ ಆಬ್ಜೆಕ್ಟಿವ್ ಏನ್ರಿ, ಟು ಡೆವಲಪ್ ಅಂಡ್ ಫಾರ್ಟಿಫೈ ಆಂಟ್ರಪ್ರಿನರಿಯಲ್ ಕ್ವಾಲಿಟೀಸ್, ದಟ್ ಈಸ್ ಮೋಟಿವೇಶನ್ ಆರ್ ನೀಡ್ ಫಾರ್ ಅಚೀವ್ಮೆಂಟ್. ನೋಡ್ರಿ, ಆಂಟ್ರಪ್ರಿನರ್ಸ್ ಸಕ್ಸಸ್ಫುಲ್ ಆಗ್ತಾರೆ. ನಾಳೆ ಒಂದು ಟೈಮ್, ಒಂದು ಫೇಸ್ ಬಂದಾಗ ಅವರ ಒಂದು ಎಂಥೂಸಿಯಾಸಮ್ ಇರ್ಬೋದು, ಮೋಟಿವೇಶನ್ ಲೋ ಆಕ್ಕೊಂತ ಹೋಗುತ್ತೆ. ಸೊ ಆ ಮೂಮೆಂಟಲ್ಲಿ ಈ ಥರ ಆಂಟ್ರಪ್ರಿನರ್ಶಿಪ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ಮೂಲಕ ಅವ್ರನ್ನ ಮತ್ತೆ ಮೋಟಿವೇಶನ್ ಅನ್ನು ಕೊಟ್ಟು ಇನ್ನಷ್ಟು ಅಚೀವ್ಮೆಂಟ್ ಮಾಡಿ, ದೇರ್ ಸ್ಕೋಪ್ಸ್ ಏನೇನಿದೆ, ನಿಮ್ಮ ಬಿಸ್ನೆಸ್ ಯಾವ ಥರ ಎಕ್ಸ್ಪ್ಯಾಂಡ್ ಮಾಡ್ಬೋದು, ಡೆವಲಪ್ ಮಾಡ್ಬೋದು, ಈ ಥರ ಪ್ರೋಗ್ರಾಮ್ಸ್ ಅನ್ನು ಕೊಟ್ಟರೆ ಅವರು ಡೆಫಿನೆಟ್ಲಿ ಮತ್ತೆ ದೇ ವಿಲ್ ಕಮ್ ಅಪ್ ಇನ್ ದ ಆಂಟ್ರಪ್ರಿನರಿಯಲ್ ಎಂಡ್ಯೂವರ್ ಅಂತ ಹೇಳ್ತಾರೆ. ಸೊ ದಟ್ ಈಸ್ ದ ಸೆಕೆಂಡ್, ಟು ಡೆವಲಪ್ ಆ್ಯಂಡ್ ಎಂಕರೇಜ್, ಮೋಟಿವೇಟ್ ದ ಆಂಟ್ರಪ್ರಿನರ್ಸ್. ಮೂರನೇ ಆಬ್ಜೆಕ್ಟಿವ್, ಟು ಡೆವಲಪ್ ಸ್ಮಾಲ್ ಆ್ಯಂಡ್ ಮೀಡಿಯಂ ಸ್ಕೇಲ್ ಎಂಟರ್ಪ್ರೈಸ್ ಇನ್ ಆರ್ಡರ್ ಟು ಜನರೇಟ್ ಎಂಪ್ಲಾಯ್ಮೆಂಟ್ ಆ್ಯಂಡ್ ವೈಡನ್ ದ ಸ್ಕೋಪ್ ಆಫ್ ಇಂಡಸ್ಟ್ರಿಯಲ್ ಓನರ್ಶಿಪ್. ಅಂದರೆ ಸಿಂಪಲ್ ಮೀನಿಂಗಲ್ಲಿ ಹೇಳಬೇಕು ಅಂತಂದರೆ, ಸಣ್ಣ ಕೈಗಾರಿಕೆಗಳು, ಕಾಟೇಜ್ ಇಂಡಸ್ಟ್ರೀಸ್ ಇರ್ಬೋದು, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಇರ್ಬೋದು, ಆ ಥರ ಇಂಡಸ್ಟ್ರೀಸು, ಕಂಪ್ನೀಸು, ವೆರಿ ಲೋ ಬಜೆಟಲ್ಲಿ ಸ್ಟಾರ್ಟ್ ಆಗಿರುವಂಥ ಆಂಟ್ರಪ್ರಿನರ್ಸು ಅವರಿಗೆ ಇನ್ನು ಮುಂದೆ ಬರಲಿಕ್ಕೆ, ಅಂದರೆ ಎಕ್ಸ್ಪ್ಯಾಂಡ್ ಮಾಡಲಿಕ್ಕೆ, ಟು ಬಿಕಮ್ ಅ ಲಾರ್ಜ್ ಸ್ಕೇಲ್ ಎಂಟರ್ಪ್ರೈಸ್ ಆರ್ ಟು ಇನ್ಕ್ರೀಸ್ ದೇರ್ ಬಿಸ್ನೆಸ್, ಅದಕ್ಕೆ ಏನೇನು ಸಪೋರ್ಟಿಂಗ್ ಸಿಸ್ಟಮ್ ಬೇಕಾಗುತ್ತೆ ಅದನ್ನೆಲ್ಲ ಕೊಟ್ಟು ಇದರಿಂದ ಏನು ದಿ ಪುವರ್ ರೂರಲ್ ಏರಿಯಾಸಲ್ಲಿರುವಂಥ ಬಡ ಜನರಿಗೆ ಎಂಪ್ಲಾಯ್ಮೆಂಟ್ ಜನ್ರೇಷನ್ ಕೂಡ ಸಾಧ್ಯ ಆಗುತ್ತೆ. ಸೊ ಈ ಥರ EDP ಪ್ರೋಗ್ರಾಮ್ಸ್ ಮೂಲಕ ಸ್ಮಾಲ್ ಇಂಡಸ್ಟ್ರೀಸ್, ಕಾಟೇಜ್ ಇಂಡಸ್ಟ್ರೀಸ್, ಓಕೆ, ಸೊ ಅವರಿಗೆ ಬೇಕಾದಂಥ ಸಪೋರ್ಟನ್ನು ಕೊಡೋದೇ ಮೂರನೇ ಪಾಯಿಂಟ್, ಮೂರನೇ ಆಬ್ಜೆಕ್ಟಿವ್. Then fourth one is to industrialize rural and backward sections of the society. ಸೊ ನಿಮಗೆಲ್ಲ ಗೊತ್ತಿದೆ. ಸೊ ಆಂಟ್ರಪ್ರಿನರ್ಶಿಪ್ ಡೆವಲಪ್ಮೆಂಟ್ ಯಾಕೆ ಮಾಡಬೇಕು ಅಂತಂದರೆ, ಈ ರೂರಲ್ ಏರಿಯಾಸ್, ಬಹಳ ಹಿಂದುಳಿದ ಏನು ರೀಜನ್ಸ್ ಇದ್ದಾವೆ, ಊರುಗಳಿದ್ದಾವೆ, ವಿಚ್ ಆರ್ ಸ್ಟಿಲ್ ನಾಟ್ ಕನೆಕ್ಟೆಡ್ ವಿತ್ ರೋಡ್ ಆ್ಯಂಡ್ ಎಲೆಕ್ಟ್ರಿಸಿಟಿ. ಅಂಥ ಊರಲ್ಲಿ ಒಂದು ಒಬ್ಬ ವ್ಯಕ್ತಿ ಆಂಟ್ರಪ್ರಿನರ್ ಕ್ವಾಲಿಟೀಸ್ ಇದ್ದರೆ ಅವನನ್ನು EDP ಪ್ರೋಗ್ರಾಮಲ್ಲಿ ಕರೆಸಿ ಬೇಕಾದಂಥ ಎಲ್ಲ ಸಪೋರ್ಟನ್ನು ಕೊಟ್ಟು, ಫೈನಾನ್ಷಿಯಲ್ ಸಪೋರ್ಟನ್ನು ಕೊಟ್ಟು ಅವ್ರನ್ನ ಆ ವ್ಯಕ್ತಿಯನ್ನಲ್ಲಿ ಆಂಟ್ರಪ್ರಿನರ್ ಮಾಡಿಬಿಟ್ರೆ ಆ ಊರಿನೇನು ರೂರಲ್ ಊರಿದೆ ಅದು ಡೆವಲಪ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಈ ಥರ ನಾಲ್ಕನೇ ಪಾಯಿಂಟ್ ಏನ್ರಿ, ರೂರಲ್ ಬ್ಯಾಕ್ಗ್ರೌಂಡಿಂದ ಬಂದವರು ಅಥವಾ ರೂರಲ್ ಏರಿಯಾಸನ್ನು ಮುಂದೆ ತರಲಿಕ್ಕೆ ಒಂದು ಇದು ಒಂದು ಆಪರ್ಚುನಿಟಿ. ಸೊ ಈ ಒಂದು ಆಪರ್ಚುನಿಟಿ ಜನರು ತಗೋಬೇಕು ಅಂತಂದರೆ ಅವರಿಗೆ ಒಳ್ಳೆ ಒಂದು ಟ್ರೈನಿಂಗ್ ಕೊಡಬೇಕು, ಇನ್ಫಾರ್ಮೇಷನನ್ನು ಕೊಡುವಂಥ ಒಂದು ಕಾರ್ಯಕ್ರಮನೇ EDP. ಸೊ ದಟ್ ಈಸ್ ದ ಫೋರ್ತ್ ಆಬ್ಜೆಕ್ಟಿವ್, ಟು ಮೇಕ್ ದ ರೂರಲ್ ಆ್ಯಂಡ್ ಬ್ಯಾಕ್ವರ್ಡ್ ಏರಿಯಾಸ್ come forward, okay, come in the mainstream. Then fourth one, to understand the merits and demerits of becoming an entrepreneur. ಸೊ ಆಂಟ್ರಪ್ರಿನರಲ್ಲಿ ಅವ್ರು ಏನೇನು ಆಪರ್ಚುನಿಟೀಸ್ ಇದೆ, ಏನೇನು ಥ್ರೆಟ್ಸ್, ಏನೇನು ಪ್ರಾಬ್ಲಮ್ಸ್ ನಾನು ಫೇಸ್ ಮಾಡ್ಬೋದು, ಇದರಿಂದ ಏನೇನು ಪ್ಲಸ್ ಮೈನಸ್ ಏನಿದೆಯಲ್ಲ ಅದನ್ನು ತಿಳಿಸಿ ಹೇಳುವಂಥ ಒಂದು ಕಾರ್ಯಕ್ರಮನೇ EDP. ಸೊ ಅದು ಕೂಡ ಒಂದು ಆಬ್ಜೆಕ್ಟಿವ್ ಆಗಿರುತ್ತೆ. ದೆನ್ ಟು ಇನ್ವೆಸ್ಟಿಗೇಟ್ ದ ಎನ್ವೈರ್ಮೆಂಟಲ್ ಸೆಟಪ್ ರಿಲೇಟಿಂಗ್ ಟು ಸ್ಮಾಲ್ ಇಂಡಸ್ಟ್ರೀಸ್ ಆ್ಯಂಡ್ ಸ್ಮಾಲ್ ಬಿಸ್ನೆಸಸ್. ಒಂಥರ EDP ಪ್ರೋಗ್ರಾಮ್ಸ್ ಮೂಲಕ ಈ ಸಣ್ಣ ಕೈಗಾರಿಕೆಗಳಿಗೆ ನಾಳೆ ಯಾವ ಥರ ಕಾಂಪಿಟೇಷನ್ ಬರ್ಬೋದು, ಯಾವ ಥರ ರಿಸ್ಕನ್ನು ಫೇಸ್ ಮಾಡುವಂಥ ಸಂದರ್ಭ ಬರ್ಬೋದು, ಒಂದು ಆ ಎನ್ವೈರ್ಮೆಂಟನ್ನು ಸ್ಟಡಿ ಮಾಡಿ ಅವರಿಗೆ ಒಂದು ಇನ್ಫಾರ್ಮೇಷನನ್ನು ಕೊಡುವಂಥದ್ದು ಕೂಡ ಇದ್ರ ಒಂದು ಪಾರ್ಟ್ ಆಫ್ ದಿ ಆಬ್ಜೆಕ್ಟಿವ್.
ದೆನ್ ಟು ಡಿಸೈನ್ ಪ್ರಾಜೆಕ್ಟ್ ಫಾರ್ ಮ್ಯಾನುಫ್ಯಾಕ್ಚರಿಂಗ್ ಅ ಪ್ರಾಡಕ್ಟ್. ನೋಡ್ರಿ, ಈಗ ಒಬ್ಬ ವ್ಯಕ್ತಿ ಆಂಟ್ರಪ್ರನರ್ ಆಗಿರ್ತಾನೆ. ಆ ವ್ಯಕ್ತಿಗೆ ಮತ್ತೆ ಎಕ್ಸ್ಪಾಂಡ್ ಮಾಡಬೇಕು ಅಥವಾ ಬೇರೆ ಪ್ರಾಜೆಕ್ಟ್ಸ್, ಬೇರೆ ಪ್ರಾಡಕ್ಟ್ಸ್ ಆ್ಯಡ್ ಮಾಡಬೇಕು ಅಂತಂದ್ರೆ ಅವನಿಗೆ ನಾಲೆಜ್ ಇರಲ್ಲ. ಸೊ ಹೀ ಕ್ಯಾನ್ ಅಪ್ರೋಚ್ ದೀಸ್ EDP ಪ್ರೊವೈಡಿಂಗ್ ಇನ್ಸ್ಟಿಟ್ಯೂಷನ್ಸ್ ಆರ್ ಟ್ರೈನಿಂಗ್ ಸೆಂಟರ್ಸ್. ಅಲ್ಲಿ ಅವರು ಪ್ರಾಜೆಕ್ಟನ್ನು ಮಾಡಿ ಅವರ ಆಂಟ್ರಪ್ರನರ್ನ ನೀಡ್ಸನ್ನು ನೋಡಿಕೊಂಡು, ಕೆಪಾಸಿಟಿಯನ್ನು ನೋಡಿಕೊಂಡು ಪ್ರಾಜೆಕ್ಟನ್ನು ಡಿಸೈನ್ ಮಾಡಿ ಮಾಡೋದ್ರಲ್ಲಿ ಹೆಲ್ಪ್ ಮಾಡುವಂಥ ಒಂದು ಪ್ರೋಗ್ರಾಮು ಕೂಡ ಇದರಲ್ಲಿ ಒಂದು ಪಾರ್ಟ್. ಇಟ್ ಈಸ್ ಆಲ್ಸೋ ಅನ್ ಅಬ್ಜೆಕ್ಟಿವ್ ಆಫ್ EDP ಟು ಡಿಸೈನ್ ದ ಪ್ರಾಜೆಕ್ಟ್. ಅಂದರೆ ಒಂದು ಪ್ರಾಜೆಕ್ಟ್ ರೆಡಿ ಮಾಡಿದರೆ ಆ ಪ್ರಾಜೆಕ್ಟನ್ನು ಪ್ರೆಸೆಂಟ್ ಮಾಡಿದ್ರೇ ಫೈನಾನ್ಷಿಯಲ್ ಸಪೋರ್ಟ್ ಸಿಗುತ್ತೆ ಫ್ರಮ್ ಬ್ಯಾಂಕ್ಸ್ ಆರ್ ಎನಿ ಅದರ್ ಇನ್ಸ್ಟಿಟ್ಯೂಷನ್. ಸೊ ಮೇಕಿಂಗ್ ದಿಸ್ ಪ್ರಾಜೆಕ್ಟ್ ರೆಡಿ ಈಸ್ ಅ ವೆರಿ ಬಿಗ್ ಟಾಸ್ಕ್. ಸೊ ಒಬ್ಬ ವ್ಯಕ್ತಿಗೆ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂತಂದ್ರೆ ಎಲ್ಲನೂ ಅವನ ಕೈಯಿಂದ ದುಡ್ಡು ಹಾಕೋಕ್ಕಾಗಲ್ಲ. ಸೊ ಹಿ ಹ್ಯಾಸ್ ಟು ಅಪ್ರೋಚ್ ಸಮ್ ಬ್ಯಾಂಕ್ ಆರ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್. ಸೊ ಅವ್ರು ಫಸ್ಟ್ ಕೇಳೋದೇ ಪ್ರಾಜೆಕ್ಟ್ ರಿಪೋರ್ಟ್. ಒಂದು ಪ್ರಾಜೆಕ್ಟನ್ನು ನಿಮ್ಮ ಏನು ಅಪ್ರಾಕ್ಸಿಮೇಟ್ ಫಿಗರ್ಸ್ ಹಾಕಿ ನಿಮ್ಮ ಪ್ರಾಜೆಕ್ಟನ್ನು ನೀವು ಪ್ರೆಸೆಂಟ್ ಮಾಡಿ, ಇಫ್ ವಿ ಲೈಕ್ ಇಟ್ ವಿ ವಿಲ್ ಗಿವ್ ಯು ದ ಮನಿ ಅಂತ ಹೇಳ್ತಾರೆ. ಸೊ ಈ ಥರ ಪ್ರಾಜೆಕ್ಟನ್ನು ರೆಡಿ ಮಾಡಿಕೊಡುವುದು ಕೂಡ ಒಂದು ಆಬ್ಜೆಕ್ಟಿವ್ ಆಫ್ EDP. ದೆನ್ ಟು ಇನ್ಕ್ರೀಸ್ ದ ಸಪ್ಲೈ ಆಫ್ ಆಂಟ್ರಪ್ರನರ್ಸ್ ಫಾರ್ ಕ್ವಿಕ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್. ಅಂದರೆ ಸಪ್ಲೈ ಆಫ್ ಆಂಟ್ರಪ್ರನರ್ಸ್ ಅಂದರೆ ಬಹಳಷ್ಟು ಜನರನ್ನ ಆಂಟ್ರಪ್ರನರ್ಸ್ ಮಾಡುವುದೇ ಇನ್ನೊಂದು ಉದ್ದೇಶ. ಟು ಪ್ರಿಪೇರ್ ಇಂಡಿವಿಜುವಲ್ಸ್ ಟು ಅಕ್ಸೆಪ್ಟ್ ದ ಅನ್ಸರ್ಟೆನಿಟಿ ಇನ್ವಾಲ್ವ್ಡ್ ಇನ್ ರನ್ನಿಂಗ್ ಅ ಬಿಸ್ನೆಸ್. ನೋಡ್ರಿ, ಬಿಸ್ನೆಸ್ ಯಾವಾಗಲೂ ಹ್ಯಾಸ್ ಹೈ ರಿಸ್ಕ್ ಆ್ಯಂಡ್ ಹೈ ಇನ್ಕಮ್. ಸೊ ಈ ಥರ ರಿಸ್ಕನ್ನು ಯಾವ ಥರ ಫೇಸ್ ಮಾಡಬೇಕು, ಅನ್ಸರ್ಟೆನಿಟೀಸನ್ನು ಯಾವ ಥರ ಕವರ್ ಮಾಡಬೇಕು ಅನ್ನೋವಂಥ ಒಂದು ಅಂಶವನ್ನು ಕೂಡ ಅಲ್ಲಿ ಸ್ಟ್ರೆಸ್ ಮಾಡಿ ಅವರಿಗೆ ಆ ದೃಷ್ಟಿಯಲ್ಲೂ ಅವರಿಗೆ ಎಲ್ಲ ಬೇಕಾದಂಥ ನಾಲೆಜ್, ಇನ್ಫಾರ್ಮೇಷನ್, ಸ್ಕಿಲ್ಲನ್ನು ಕೊಡಿಸೋದು ಇನ್ನೊಂದು objective. To develop managerial skill among small entrepreneurs for improving the performance of small scale industries. ನೋಡ್ರಿ, ಸಣ್ಣ ಕೈಗಾರಿಕೆಗಳು ಯಾರು ಓನರ್ಸ್ ಇರ್ತಾರಲ್ಲ ಅವರು ಮ್ಯಾನೇಜ್ಮೆಂಟ್ ಸ್ಕೂಲ್ಸಿಂದ ಬಂದ ಒಂದು MBA ಹೋಲ್ಡರ್ ಅವರ IIM ಅಲ್ಲಿ ಓದ್ ಬಂದವರು ಇರಲ್ಲ. ಸೊ ದೇ ಆರ್ ಆಲ್ 10th ಆರ್ PUC ಪಾಸ್ ಇದ್ದ ಜನರೇ ಆಂಟ್ರಪ್ರನರ್ಸ್ ಆಗಿರ್ತಾರೆ. ಸೊ ಅಂಥ ಜನರಿಗೆ, ಅಂಥ ಆಂಟ್ರಪ್ರನರ್ಸಿಗೆ ಮ್ಯಾನೇಜರಿಯಲ್ ಸ್ಕಿಲ್ಸ್ ಭಾಳ ಇರಲ್ಲ. ಜನರಲ್ ಸ್ಕಿಲ್ಸ್ ಇರುತ್ತೆ, ಕಮ್ಯುನಿಕೇಷನ್ ಸ್ಕಿಲ್ ಇರುತ್ತೆ, ಬಟ್ ಮ್ಯಾನೇಜರಿಯಲ್ ಸ್ಕಿಲ್ ಅದು ಒಂದು ಡಿಫ್ರೆಂಟ್ ಕೈಂಡ್ ಆಫ್ ಅ ಸ್ಕಿಲ್ ದಟ್ ಹ್ಯಾಸ್ ಟು ಬಿ ಡೆವಲಪ್ಡ್. ಸೊ ಈ ಥರ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ ಥ್ರೂ ಈ ಅವ್ರನ್ನ ಐಡೆಂಟಿಫೈ ಮಾಡಿಕೊಂಡು ಅವರಿಗೆ 1 ಮಂತ್ 2 ಮಂತ್ ಟ್ರೈನಿಂಗನ್ನು ಕೊಟ್ಟು ಯಾವ ಥರ ಆ್ಯಸ್ ಅ ಮ್ಯಾನೇಜರ್ ಏನೇನು ಮ್ಯಾನೇಜ್ ಮಾಡಬೇಕು, ಹೆಂಗೆ ಮ್ಯಾನೇಜ್ ಮಾಡಬೇಕು, ಹ್ಯೂಮನ್ ರಿಸೋರ್ಸ್ ಇರ್ಬೋದು, ಫೈನಾನ್ಷಿಯಲ್ ರಿಸೋರ್ಸ್ ಇರ್ಬೋದು, ದಿ ರಾ ಮಟೀರಿಯಲ್ಸ್ ಇರ್ಬೋದು, ಯಾವ ಥರ ರಿಸೋರ್ಸಸ್ ಯೂಸ್ ಮಾಡ್ತಾ ಇದ್ದಾರಲ್ಲ ಅದನ್ನು ಯಾವ ಥರ ಬೆಸ್ಟ್ ವೇ ಆಫ್ ಮ್ಯಾನೇಜಿಂಗ್ ದೋಸ್ ರಿಸೋರ್ಸಸ್ ಆ್ಯಂಡ್ ಆಲ್ ದ ಕೈಂಡ್ ಆಫ್ ಮ್ಯಾನೇಜರ್. ಒಬ್ಬ ಮ್ಯಾನೇಜರಲ್ಲಿ ಏನೇನು ಕ್ವಾಲಿಟೀಸ್ ಸ್ಕಿಲ್ ಇರಬೇಕು ಆ ಸ್ಕಿಲ್ಲನ್ನು ಕೊಟ್ಟು ಅಂದರೆ ಟ್ರೈನಿಂಗ್ ಮೂಲಕ ಅವರಿಗೆ ಆ ಸ್ಕಿಲ್ಲನ್ನು ಕೊಡಿಸೋದು ಇನ್ನೊಂದು ಆಬ್ಜೆಕ್ಟಿವ್. ದೆನ್ ಟು ಆಫರ್ ಪ್ರಾಫಿಟಬಲ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಟು ಎಜುಕೇಟೆಡ್ ಯಂಗ್ ಮೆನ್ ಆ್ಯಂಡ್ ವುಮೆನ್. ನೋಡ್ರಿ, ಈಗಂತೂ ಆಫ್ಟರ್ ಡಿಗ್ರಿ all of you will apply for jobs in any companies. So instead of that, if you can start your own company, you can give employment for 10 to 15 people. No, ಆ ಒಂದು ಉದ್ದೇಶ ಇಟ್ಕೊಂಡು ದ ಸೆಕೆಂಡ್ ಲಾಸ್ಟ್ ಆಬ್ಜೆಕ್ಟಿವ್ ಆಫ್ EDP program is to bring more and more young boys and girls into this entrepreneurship system. ಅಂದರೆ ಆದಷ್ಟು ಯಂಗ್ ಮೈಂಡ್ಸ್ ಯಾರು ಇರ್ತಾರೆ, who are very intelligent, who are capable of ಕ್ರಿಯೇಟಿವಿಟಿ ಯಾರಲ್ಲಿದೆ ಅವರು ಇನ್ನೊಂದು ಕಂಪ್ನಿಯಲ್ಲಿ ಹೋಗಿ ಆ್ಯಸ್ ಅನ್ ಎಂಪ್ಲಾಯಿ ವರ್ಕ್ ಮಾಡೋಕ್ಕಿಂತ ಅವನ ಒಂದು ಟ್ಯಾಲೆಂಟ್, ಅವನ ಒಂದು ಸ್ಕಿಲ್ಲನ್ನು ಶೇಪ್ ಮಾಡಿ ಗಿವಿಂಗ್ ದೆಮ್ ಆ್ಯನ್ ಆಪರ್ಚುನಿಟಿ ಟು ಸ್ಟಾರ್ಟ್ ದೇರ್ ಓನ್ ಬಿಸ್ನೆಸ್ ಆ್ಯಂಡ್ ಗಿವ್ ಜಾಬ್ ಫಾರ್ 10 more people. ಸೊ ಇನ್ಸ್ಟೆಡ್ ಆಫ್ ಗೋಯಿಂಗ್ ಫಾರ್ ಅ ಜಾಬ್ ದೇ ಕ್ಯಾನ್ ಗಿವ್ ಜಾಬ್ ಫಾರ್ 10 people. ಸೊ ಆ ಒಂದು ಉದ್ದೇಶ ಇಟ್ಕೊಂಡು ಟು ಇನ್ಕ್ರೀಸ್ ಟು ಆ್ಯಡ್ ಮ್ಯಾಕ್ಸಿಮಮ್ ಯಂಗ್ ಮೆನ್ ಆ್ಯಂಡ್ ವುಮೆನ್ ಆ್ಯಂಡ್ ಎಂಕರೇಜಿಂಗ್ ದೆಮ್ ಟು ಬಿಕಮ್ entrepreneurs. So that is the another important objective.
ಲಾಸ್ಟ್ ಟು ಎಕ್ಸ್ಪ್ಯಾಂಡ್ ದ ಸೋರ್ಸಸ್ ಆಫ್ ಆಂಟರ್ಪ್ರಿನರ್ಶಿಪ್. ಫೈನಲಿ ಆಂಟರ್ಪ್ರಿನರ್ಶಿಪ್ ಏನು ಸೋರ್ಸಸ್ ಏನಿದೆ, ದಟ್ ಈಸ್ ಮೇ ಬಿ ದಿ ಹ್ಯೂಮನ್ ರಿಸೋರ್ಸ್, ಮೆನ್, ವುಮೆನ್, ಬಾಯ್ಸ್, ಗರ್ಲ್ಸ್, ಎವ್ರಿ ಒನ್, ಆರ್ ಇವನ್ ದಿ ರಾ ಮಟೀರಿಯಲ್ಸ್ ಅನ್ನ ಎಲ್ಲೆಲ್ಲಿಂದ ಮ್ಯಾಕ್ಸಿಮಮ್ ಎಷ್ಟೋ ಕಡೆ ವೇಸ್ಟ್ ಆಗ್ತಾ ಇದೆ, ವೇರ್ ದ ರಾ ಮಟೀರಿಯಲ್ಸ್ ಆರ್ ನಾಟ್ ಯೂಸ್ಡ್. ಸೊ ಅಂಥ ಏರಿಯಾಸ್ ಇಂದ ರಾ ಮಟೀರಿಯಲ್ಸ್ ಅನ್ನ ತರಿಸೋದಾಗ್ಲಿ, ಆರ್ ಇನ್ನ ಅನ್ಟ್ಯಾಪ್ಡ್ ಮಾರ್ಕೆಟ್ಸ್ ಇರ್ತವೆ. ಆ ಅನ್ಟ್ಯಾಪ್ಡ್ ಮಾರ್ಕೆಟ್ಸ್ ಅಂದ್ರೆ ಇನ್ನ ಯಾವ ಪ್ರಾಡಕ್ಟ್ಸ್ ಆ ಮಾರ್ಕೆಟ್ ಅಲ್ಲಿ ರೀಚ್ ಆಗಿಲ್ಲ, ಅಂತ ಮಾರ್ಕೆಟ್ ಅನ್ನ ಐಡೆಂಟಿಫೈ ಮಾಡಿಕೊಂಡು ಅಲ್ಲಿಗೆ ಆಂಟರ್ಪ್ರಿನರ್ಶಿಪ್ ಪ್ರೋಗ್ರಾಮ್ ಮೂಲಕ ಆಂಟರ್ಪ್ರಿನರ್ಸ್ ಅನ್ನ ಇನ್ವೈಟ್ ಮಾಡೋದು, ಅಲ್ಲಿಂದ ರಾ ಮಟೀರಿಯಲ್ಸ್ ಅನ್ನ ತರಿಸಿ ಆಂಟರ್ಪ್ರಿನರ್ಸ್ ಅನ್ನ ಸಶಸ್ತ್ರ ಮಾಡೋದು, ಇವೆಲ್ಲ ಏನ್ರಿ, ದೀಸ್ ಆರ್ ಆಲ್ ಅ ಪಾರ್ಟ್ ಆಫ್ ಎಕ್ಸ್ಪ್ಯಾಂಡಿಂಗ್ ದ ಸೋರ್ಸಸ್ ಆಫ್ ಆಂಟರ್ಪ್ರಿನರ್ಶಿಪ್. ಸೊ these are the major objectives of EDP. Okay, then the one of the important topic is phases of entrepreneurial development programs. ವಾಣಿಜ್ಯೋದ್ಯಮ ಅಭಿವೃದ್ಧಿ ಕಾರ್ಯಕ್ರಮದ ಹಂತಗಳು. ಸೊ ಬೇಸಿಕ್ಲಿ 3 ಹಂತದಲ್ಲಿ EDP ಪ್ರೋಗ್ರಾಮ್ಸ್ ನಡೆಯುತ್ತೆ. ಒಂದೇದೇನ್ರಿ, ಇನಿಷಿಯಲ್ ಫೇಸ್ ಅಂದ್ರೆ ಆರಂಭಿಕ ಹಂತ. ಸೊ ಇನಿಷಿಯಲ್ ಸ್ಟೇಜ್ ಅಲ್ಲಿ ಏನಿದೆ ರೀ, ಯಾವ ತರ ಪ್ರೋಗ್ರಾಮ್ಸ್ ಅನ್ನ ನಡೆಸಬೇಕು. ದಿಸ್ ಫೇಸ್ ಇನ್ಕ್ಲೂಡ್ಸ್ ಆಕ್ಟಿವಿಟೀಸ್ ಅಂಡ್ ಪ್ರಿಪರೇಷನ್ಸ್ ರಿಕ್ವೈರ್ಡ್ ಟು ಲಾಂಚ್ ದ ಟ್ರೈನಿಂಗ್ ಪ್ರೋಗ್ರಾಮ್. ಸೊ ಈಗ ನಮ್ಗೆ ಒಂದು ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅದ ಅಂತ ತಿಳ್ಕೊರಿ. ಸೊ ವಿ ಆರ್ ಪ್ಲಾನಿಂಗ್ ಟು ಗಿವ್ ಟ್ರೈನಿಂಗ್ ಟು ದ young people or young entrepreneurs of ಹುಬ್ಳಿ ಅಂಡ್ ಧಾರವಾಡ. ಹುಬ್ಳಿ ಧಾರವಾಡಲ್ಲಿರೋ ಯಂಗ್ ಆಂಟರ್ಪ್ರಿನರ್ಸ್ ಯಾರಿದ್ದಾರೆ, ಆರ್ ದಿ ಸ್ಟಾರ್ಟ್ಅಪ್ಸ್ ಯಾರು ಮಾಡಿರ್ತಾರೆ ಅವ್ರನ್ನ ಟಾರ್ಗೆಟ್ ಮಾಡಿ ಒಂದಿಷ್ಟು ಟ್ರೈನಿಂಗ್ ಪ್ರೋಗ್ರಾಮ್ ಅನ್ನ ಮಾಡಬೇಕು ಅಂತ ಡಿಸೈಡ್ ಮಾಡೀವಿ. ಓಕೆ, ಸೊ ಅವಾಗ ನಾವ್ ಏನೇನ್ ಮಾಡ್ಬೇಕು ಅದರಲ್ಲಿ. ಸೊ 1ನೇ ಸ್ಟೇಜ್ ಅಲ್ಲಿ ಏನ್ರಿ, ಫಸ್ಟ್ ಇನಿಷಿಯಲ್ ಫೇಸ್ ಅಲ್ಲಿ ನಾವ್ ಏನೇನ್ ಮಾಡ್ತೀವಿ, ಅರೇಂಜ್ಮೆಂಟ್ ಆಫ್ ಇನ್ಫ್ರಾಸ್ಟ್ರಕ್ಚರ್ ಫಾರ್ ಟ್ರೈನಿಂಗ್. ಎಸ್, ಫಸ್ಟ್ ಪಾಯಿಂಟ್ ನಾವೇನ್ ಥಿಂಕ್ ಮಾಡ್ಬೇಕು, ಎಲ್ಲಿ ಟ್ರೈನಿಂಗ್ ಅನ್ನ ಕೊಡಿಸ್ಬೇಕು, ಒಂದು ಸಪರೇಟ್ ಹಾಲ್ ಅನ್ನ ಬುಕ್ ಮಾಡ್ಬೇಕಾ, ಅಥವಾ ನಮ್ಮ ಒಂದು ಇನ್ಸ್ಟಿಟ್ಯೂಷನ್ ಅಲ್ಲೇ ಇರುವಂತ ದೊಡ್ಡದೊಂದು ರೂಮ್ ಅನ್ನ ಫಿಕ್ಸ್ ಮಾಡ್ಬೇಕಾ. ಓಕೆ, ಆರ್ ಆಂಟರ್ಪ್ರಿನರ್ಸ್ ಯಾವ ರೀಜನ್ ಅಂದ್ರೆ ಯಾವ ಏರಿಯಾದಲ್ಲಿ ಇದ್ದಾರೆ ಅಲ್ಲಿ ಒಂದು ರೂಮ್ ಅನ್ನ ತಗೊಂಡು ಅಲ್ಲಿ ಅವ್ರನ್ನ ಕರೆಸಿ ಟ್ರೈನಿಂಗ್ ಕೊಡ್ಬೇಕಾ. ಸೊ ದಟ್ ಈಸ್ ಫಸ್ಟ್ ಪಾಯಿಂಟ್ ಇನ್ ದ ಇನಿಷಿಯಲ್ ಫೇಸ್. ಆಮೇಲೆ ಇಫ್ ವಿ ಹ್ಯಾವ್ ಡಿಸೈಡೆಡ್, ಓಕೆ, ಈ ಒಂದು ಹಾಲ್ ಬುಕ್ ಮಾಡಬೇಕು. ಆ ಹಾಲ್ 6 months ಆರ್ 1 year ಟೈಮಿಗೆ ಬುಕ್ ಮಾಡಿರ್ತೀವಿ. ದೆನ್ ಪ್ರಿಪ್ರೇಷನ್ ಫಾರ್ ಟ್ರೈನಿಂಗ್ ಸಿಲೆಬಸ್ ಅಂದ್ರೆ ಆ ಟ್ರೈನಿಂಗ್ ಅಲ್ಲಿ ಏನೇನ್ ಹೇಳ್ಕೊಡ್ಬೇಕು, ಏನೇನ್ ಪಾಯಿಂಟ್ಸ್ ಅನ್ನ ಕವರ್ ಮಾಡಬೇಕು, ಮತ್ತೆ ಅಪ್ಲಿಕೇಶನ್ಸ್ ಫಾರ್ಮ್ ಕೂಡ ನಾವು ರೆಡಿ ಮಾಡ್ತೀವಿ ಅಲ್ಲಿ. ದೆನ್ ಟೈ ಅಪ್ ಆಫ್ ಗೆಸ್ಟ್ ಫ್ಯಾಕಲ್ಟಿ ಅಂದ್ರೆ ಯಾರು ಟೀಚರ್ಸ್ ಅಂದ್ರೆ ಹೇಳ್ಕೊಡೋರು ಬೇಕಲ್ಲ. ಸೊ ನಾಲೆಜ್ ಇದ್ರು ಅದನ್ನ ಹೇಳೋ ರೀತಿನೂ ಬೇರೆ ಇರುತ್ತೆ. ಸೊ ಟ್ರೈನಿಂಗ್ ಅನ್ನ ನಡೆಸ್ಕೊಂಡು ಹೋಗೋರು ಅಂದ್ರೆ ಫ್ಯಾಕಲ್ಟಿ ಅವ್ರನ್ನ ಸೆಲೆಕ್ಟ್ ಮಾಡ್ತೀವಿ. ದೆನ್ ಡಿಸೈನಿಂಗ್ ಟೂಲ್ಸ್ ಅಂಡ್ ಟೆಕ್ನಿಕ್ಸ್ ಅಂದ್ರೆ ಯಾವ ಟೈಪ್ ಆಫ್ ಟ್ರೈನಿಂಗ್ ಕೊಡಬೇಕು, ವಾಟ್ ಕೈಂಡ್ ಆಫ್ ಟ್ರೈನಿಂಗ್, ಈಸ್ ದೇರ್ ಎನಿ ಟೂಲ್ಸ್ ರಿಕ್ವೈರ್ಡ್. ಟೂಲ್ಸ್ ಅಂತಂದ್ರೆ ಮೇ ಬಿ ಪೆನ್, ಪೇಪರ್, ಆರ್ ಕಂಪ್ಯೂಟರ್ಸ್, ಆರ್ ಪವರ್ ಪಾಯಿಂಟ್ ಪ್ರೆಸೆಂಟೇಶನ್ ಮಾಡಬೇಕಾ, ಅಥವಾ ಪ್ರಾಕ್ಟಿಕಲಿ ಅವರಿಂದ ಮಾಡಿಸಿ ನಾವು ಟ್ರೈನಿಂಗ್ ಅನ್ನ ಕೊಡ್ಬೇಕಾ. ಸೊ ಈ ತರ ಅದು ಒಂದು ಡಿಸಿಷನ್ ತಗೋತಾರೆ. ಫಾರ್ಮೇಶನ್ ಆಫ್ ಸೆಲೆಕ್ಷನ್ ಕಮಿಟಿ. ಸೊ ಎಲ್ಲರನ್ನು ಕರೆಸಿ ಕೊಡುವಂತ ಟ್ರೈನಿಂಗ್ ಅಲ್ಲಿವು ಸೆಲೆಕ್ಟ್ ಮಾಡ್ತೀವಿ ನಾವು. ವಿ ಹ್ಯಾಂಡ್ ಪಿಕ್ ದ ಆಂಟರ್ಪ್ರಿನರ್ಸ್. ಸೊ ಒಂದು ಹುಬ್ಳಿ ಧಾರವಾಡಲ್ಲಿ 1,000 ಆಂಟರ್ಪ್ರಿನರ್ಸ್ ಇದ್ರೆ ಅಷ್ಟು 1,000 ಆಂಟರ್ಪ್ರಿನರ್ಸ್ ಹೆಸರು ತಗೊಂಡು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಕರ್ಸೋದಲ್ಲ. ಅದರಲ್ಲಿ ವಿ ಹ್ಯಾಂಡ್ ಪಿಕ್ ಅಂದ್ರೆ ಯಾರು ನಾಳೆ ಚಾನ್ಸಸ್ ಅದ ಫಾರ್ ಡೆವಲಪ್ಮೆಂಟ್, ಹೂ ಆರ್ ವೆರಿ ಯಂಗ್ ಅಂಡ್ ಎನರ್ಜೆಟಿಕ್. ಸೊ ಅಂತ ಒಂದು ಪಾಯಿಂಟ್ಸ್ ಇಟ್ಕೊಂಡು ಸೆಲೆಕ್ಟ್ ಮಾಡ್ತೀವಿ. ಆ ಸೆಲೆಕ್ಟ್ ಮಾಡ್ಲಿಕ್ಕೆ ಒಂದು ಕಮಿಟಿಯನ್ನ ಫ್ರೇಮ್ ಮಾಡೋದು ಅದರಲ್ಲಿ ಒಂದು ಪಾಯಿಂಟ್ ಇನಿಷಿಯಲ್ ಫೇಸ್ ಅಲ್ಲಿ. ಕಮಿಟಿ ರೆಡಿ ಆಗಿಂದ
ಎಲ್ಲ ರೆಡಿ ಆಗಿದೆ. ನೆಕ್ಸ್ಟ್ ಏನು ಮಾಡ್ತಾರೆ, ಪಬ್ಲಿಸಿಟಿ ಕ್ಯಾಂಪೇನ್ ಫಾರ್ ದ ಪ್ರೋಗ್ರಾಮ್. ಪೇಪರಲ್ಲಿ ಒಂದು ನ್ಯೂಸ್ ರೂಪದಲ್ಲಿ ಕೊಡ್ಬೋದು ಅಥವಾ ಒಂದು ಅಡ್ವರ್ಟೈಸ್ಮೆಂಟ್ ರೂಪದಲ್ಲಿ ಕೊಡ್ಬೋದು. ಏನಂತ, ನಾವು ಈ ಒಂದು ಇನ್ಸ್ಟಿಟ್ಯೂಷನ್ ಆಂಟ್ರಪ್ರಿನರ್ಶಿಪ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅನ್ನು ನಡೆಸ್ತಾ ಇದ್ದೀವಿ ಫಾರ್ 6 months or 3 months. ಸೊ ಆ್ಯಂಡ್ ಸೊ ಆಂಟ್ರಪ್ರಿನರ್ಸ್, ಈ ಥರ ಬಿಸ್ನೆಸ್ ನಡೆಸೋರಿಗೆ ನಾವು ಒಂದು ತರಬೇತಿ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀವಿ ಈ ತಾರೀಕಿಂದ ಈ ತಾರೀಕುವರೆಗೆ. ಸೊ ಈ ಥರ ಪಬ್ಲಿಸಿಟಿಯನ್ನು ಮಾಡ್ತಾರೆ. ಸೊ ಇವೆಲ್ಲ ಆಕ್ಟಿವಿಟೀಸ್ ಏನ್ರಿ, ಇಟ್ ಈಸ್ ದ ಇನಿಷಿಯಲ್ ಫೇಸ್. ದೆನ್ ಸೆಕೆಂಡ್ ಫೇಸ್ ಇಸ್ ಟ್ರೈನಿಂಗ್ ಫೇಸ್. ಸೊ ಈಗ ಆ ಕಮಿಟಿಯವರು ಸೆಲೆಕ್ಟ್ ಮಾಡ್ತಾರೆ, ಅಪ್ಲಿಕೇಶನ್ ಹಾಕಿರ್ತಾರೆ. ಯಾರು, ದ ಪ್ರಾಸ್ಪೆಕ್ಟಿವ್ ಆಂಟ್ರಪ್ರಿನರ್ಸ್, ಇಂಟ್ರೆಸ್ಟೆಡ್ ಇದ್ದವರು ಅಪ್ಲಿಕೇಶನ್ ಹಾಕ್ತಾರೆ. ಅಪ್ಲಿಕೇಶನ್ ಬಂದಿದ್ರಲ್ಲಿ ಸೆಲೆಕ್ಟ್ ಮಾಡ್ತಾರೆ. ಸೆಲೆಕ್ಟ್ ಮಾಡಿಂದ ಅವ್ರನ್ನ ಕರೆಸಿ ಆ್ಯಕ್ಚುಯಲ್ ಟ್ರೈನಿಂಗ್ ಸ್ಟಾರ್ಟ್ ಮಾಡ್ತಾರೆ. ಇನ್ ದಿಸ್ ಫೇಸ್ ದ ಟ್ರೈನಿಂಗ್ ಪ್ರೋಗ್ರಾಮ್ ಈಸ್ ಇಂಪ್ಲಿಮೆಂಟೆಡ್ ಟು ಡೆವಲಪ್ ಮೋಟಿವೇಶನ್ ಆ್ಯಂಡ್ ಸ್ಕಿಲ್ ಅಮಾಂಗ್ ದಿ ಪಾರ್ಟಿಸಿಪೆಂಟ್ಸ್. ಇಲ್ಲಿ ಆ್ಯಕ್ಚುಲಿ ಟ್ರೈನಿಂಗನ್ನು ಮಾಡ್ತಾರೆ. ಎರಡನೇ ಫೇಸ್, ದಿ ಆಬ್ಜೆಕ್ಟಿವ್ ಆಫ್ ದಿಸ್ ಫೇಸ್ ಇಸ್ ಟು ಬ್ರಿಂಗ್ ಡಿಸೈರಬಲ್ ಚೇಂಜ್ ಇನ್ ದ ಬಿಹೇವಿಯರ್ ಆಫ್ ದ ಟ್ರೈನೀಸ್. ಸೊ ಇಲ್ಲಿ ಟ್ರೈನೀಸ್ ಯಾರ್ರಿ, ಆಂಟ್ರಪ್ರಿನರ್ಸ್. ಸೊ ಅವ್ರನ್ನ ಕರೆಸಿ ಆ್ಯಕ್ಚುಲಿ ಟ್ರೈನಿಂಗನ್ನು, ಹ್ಯಾಂಡ್ಸ್ ಆನ್ ಟ್ರೈನಿಂಗ್ ಇರ್ಬೋದು, ಅವ್ರ ಕಂಪ್ಯೂಟರೈಸ್ಡ್ ಟ್ರೈನಿಂಗ್ ಇರ್ಬೋದು, PPT ಮೂಲಕ ಅವ್ರಿಗೆ ಹೇಳ್ಕೊಡೋದು, ಬೇರೆಯವ್ರ ಎಕ್ಸ್ಪೀರಿಯನ್ಸ್ ಥ್ರೂ ಅವ್ರನ್ನ ಶೇರ್ ಮಾಡಿಸಿ, ಅದು ಕೂಡ ಒಂದು ಟ್ರೈನಿಂಗ್ ಫೇಸೇ ಇರುತ್ತೆ. ದ ಟ್ರೈನರ್ಸ್ ಹ್ಯಾವ್ ಟು ಜಡ್ಜ್ ಹೌ ಮಚ್ ಆ್ಯಂಡ್ ಹೌ ಫಾರ್ ದ ಟ್ರೈನೀಸ್ ಹ್ಯಾವ್ ಮೂವ್ಡ್ ಇನ್ ದೇರ್ ಆಂಟ್ರಪ್ರಿನರಿಯಲ್ ಪರ್ಸ್ಯೂಟ್. ಆಮೇಲೆ ಈ ಟ್ರೈನರ್ಸ್ ಯಾರು ಇರ್ತಾರಲ್ಲ, ದ ಪೀಪಲ್ ಹೂ ಆರ್ ಗೋಯಿಂಗ್ ಟು ಟೀಚ್ ದೆಮ್, ಸೊ ಅವರು ಎಲ್ಲರನ್ನೂ ಜಡ್ಜ್ ಮಾಡ್ತಾರೆ. ದೇ ಸಿ ಹೌ ಫಾರ್ ದೀಸ್ ಆಂಟ್ರಪ್ರಿನರ್ಸ್ ಹ್ಯಾವ್ ಅಂಡರ್ಸ್ಟುಡ್ ದ ಕಾನ್ಸೆಪ್ಟ್ಸ್. ಅದು ಎರಡನೇ ಸ್ಟೇಜ್. ಲಾಸ್ಟ್ ಸ್ಟೇಜ್, ಥರ್ಡ್ ಸ್ಟೇಜ್ ಏನ್ರಿ, ಪೋಸ್ಟ್ ಟ್ರೈನಿಂಗ್ ಆರ್ ಫಾಲೋ ಅಪ್ ಫೇಸ್. ಅಂದರೆ ಟ್ರೈನಿಂಗ್ ಎಲ್ಲ ಮುಗಿಸಿಂದ ಅವ್ರಿಗೆ ಸರ್ಟಿಫಿಕೇಶನ್ ಕೊಟ್ಟು ಅವ್ರನ್ನ ವಾಪಸ್ ಕಳಿಸೋದು. ಆಮೇಲೆ ಅವ್ರು ಏನದ, ಅಂಡರ್ ದಿಸ್ ಪ್ರೋಸೆಸ್ ಇಟ್ ಈಸ್ ಅಸೆಸ್ ದ್ಯಾಟ್ ಹೌ ಫಾರ್ ದ ಆಬ್ಜೆಕ್ಟಿವ್ ಆಫ್ ದ ಪ್ರೋಗ್ರಾಮ್ ಹ್ಯಾಸ್ ಬೀನ್ ಅಚೀವ್ಡ್. ಆಮೇಲೆ ಅವ್ರು ಏನು ಮಾಡ್ತಾರೆ, ಟ್ರೈನಿಂಗ್ ಇನ್ಸ್ಟಿಟ್ಯೂಷನ್ ಅವರು ಮತ್ತೆ ಮಾನಿಟರ್ ಮಾಡ್ಕೊತ ಹೋಗ್ತಾರೆ, ಎಷ್ಟರ ಮಟ್ಟಿಗೆ ಈ ಟ್ರೈನಿಂಗ್ ಸಕ್ಸಸ್ಫುಲ್ ಆಗ್ಯದ. ಈ ಎಲ್ಲ ಆಂಟ್ರಪ್ರಿನರ್ಸು ಇಲ್ಲಿ 1 ವಾರ ಅಥವಾ 15 ದಿವಸ ಟ್ರೈನಿಂಗ್ ಮುಗಿಸ್ಕೊಂಡು ವಾಪಸ್ ಅವ್ರ ಕಂಪ್ನಿಗೆ ಹೋದರೆ ಅಲ್ಲಿ ಏನೇನು ಚೇಂಜಸ್, ಬದಲಾವಣೆಗಳನ್ನು ತಂದಿದ್ದಾರೆ, ಅವರಲ್ಲಿ ಏನೇನು ಬದಲಾವಣೆಗಳಿದೆ ಅದನ್ನು ಮಾನಿಟರ್ ಮಾಡ್ತಾರೆ. ಸೊ ಮಾನಿಟರಿಂಗ್ ಆ್ಯಂಡ್ ಫಾಲೋ ಅಪ್ ರಿವೀಲ್ಸ್ ಡ್ರಾಬ್ಯಾಕ್ ಇನ್ ದ ಅರ್ಲಿಯರ್ ಫೇಸ್ ಆ್ಯಂಡ್ ಸಜೆಸ್ಟ್ ಗೈಡ್ಲೈನ್ಸ್ ಫಾರ್ ಫ್ರೇಮಿಂಗ್ ದ ಫ್ಯೂಚರ್ ಪಾಲಿಸಿ. ಮತ್ತು ಅವರಿಂದ ಫೀಡ್ಬ್ಯಾಕು ಕೂಡ ತೊಗೊಂಡಿರ್ತಾರೆ ಆಫ್ಟರ್ ದ ಟ್ರೈನಿಂಗ್. ನಮ್ಮ ಟ್ರೈನಿಂಗ್ ಯಾವ ಥರ ನಿಮಗೆ ಎಫೆಕ್ಟ್ ಆಗಿದೆ, ನೀವು ನಮ್ಮಲ್ಲಿ ಏನೇನು ಟ್ರೈನಿಂಗ್ ಮತ್ತೆ ಬಯಸ್ತಾ ಇದ್ದೀರಿ ಫಾರ್ ದ ನೆಕ್ಸ್ಟ್ ಟೈಮ್ ನಾವು ಕರೆಸುವಾಗ ಆ ಥರ ಈ ಪಾಯಿಂಟ್ಸನ್ನು ನಾವು ಕವರ್ ಮಾಡ್ತೀವಿ ಅಂಥೇಳಿ ಅವರಿಂದ ಫೀಡ್ಬ್ಯಾಕನ್ನು ಕೂಡ ತೆಗಿತಾರೆ. ಇನ್ ದಿಸ್ ಫೇಸ್ ಇನ್ಫ್ರಾಸ್ಟ್ರಕ್ಚರಲ್ ಸಪೋರ್ಟ್, ಕೌನ್ಸಿಲಿಂಗ್ ಆ್ಯಂಡ್ ಅಸಿಸ್ಟೆನ್ಸ್ ಇನ್ ಎಸ್ಟಾಬ್ಲಿಷಿಂಗ್ ನ್ಯೂ ಎಂಟರ್ಪ್ರೈಸ್ ಆ್ಯಂಡ್ ಇನ್ ಡೆವಲಪಿಂಗ್ ದ ಎಕ್ಸಿಸ್ಟಿಂಗ್ ಯೂನಿಟ್ಸ್ ಕ್ಯಾನ್ ಆಲ್ಸೋ ಬಿ ರಿವ್ಯೂಡ್. ಸೆಲೆಕ್ಷನ್ ಆಫ್ ಪೊಟೆನ್ಷಿಯಲ್ ಆಂಟ್ರಪ್ರಿನರ್ಸ್ ಆರ್ ಆಲ್ಸೋ ಡನ್. ಸೊ ಹಿಯರ್ ಏನ್ರಿ, ಈ ಒಂದು ಲಾಸ್ಟ್ ಫೇಸಲ್ಲಿ ಮತ್ತೆ ಅವರಿಗೆ ಯಾವ್ದಾರ ಸಪೋರ್ಟ್ ಬೇಕು, ಗೈಡೆನ್ಸ್ ಬೇಕು ಅಂತಂದರೆ ಅವ್ರು ಮತ್ತೆ ಆಫ್ಟರ್ ದ ಟ್ರೈನಿಂಗ್ ವೆನ್ ದೇ ಗೋ ಬ್ಯಾಕ್ ಅಗೇನ್ ದೇ ಕ್ಯಾನ್ ಕಮ್ ಆ್ಯಂಡ್ ಕ್ಲಿಯರ್ ದೇರ್ ಡೌಟ್ಸ್ ಆ್ಯಂಡ್ ಗೆಟ್ ದ ಅಸಿಸ್ಟೆನ್ಸ್. ಸೊ ದಿಸ್ ಈಸ್ ಕಾಲ್ಡ್ ಫಾಲೋ ಅಪ್ ಅಥವಾ post training stage or phase. So totally there are 3 phases. First is initial phase, then training phase, and then post training or follow up phase. Now we'll see the last part of this class, importance of entrepreneurial development programs. ವಾಣಿಜ್ಯೋದ್ಯಮ ಅಭಿವೃದ್ಧಿ ಕಾರ್ಯಕ್ರಮದ ಪ್ರಾಮುಖ್ಯತೆಗಳು, ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಸೊ ಫಸ್ಟ್ ಒನ್ ಇಸ್ ಈ ಥರ ಫಾರ್ಮೇಷನ್ ಆಫ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ. ಜಾಸ್ತಿ ಜನರು ಆಗಲೇ ಹೇಳಿದೆ, ಯಂಗ್ ಮೆನ್ ಆ್ಯಂಡ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಹೂ ಆರ್ ಔಟ್ ಆಫ್ ದೇರ್ ಕಾಲೇಜಸ್, ದೇ ಕ್ಯಾನ್ ಆಲ್ಸೋ ಬಿಕ್ಯಾನ್ ಆನ್ ಆಂಟ್ರಪ್ರಿನರ್. ಹೆಂಗಾಗಬೇಕು ಆ ಥರ ಒಂದು ಟ್ರೈನಿಂಗ್, ಈ ಥರ ಆಂಟ್ರಪ್ರಿನರ್ಶಿಪ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸಲ್ಲಿ ಅವ್ರು ಅಟೆಂಡ್ ಮಾಡಿದರೆ ಡೆಫಿನೆಟ್ಲಿ ಅವರಿಗೆ ಒಂದು ಕ್ಲೂ ಸಿಗುತ್ತೆ, ಒಂದು ಐಡಿಯಾ ಸಿಗುತ್ತೆ ಯಾವ ಥರ ಬಿಸ್ನೆಸ್ ಮಾಡ್ಬೋದು. ಸೊ ಅದರಿಂದ ಏನ್ರಿ, ಸೆಲ್ಫ್ ಎಂಪ್ಲಾಯ್ಮೆಂಟನ್ನು ಕ್ರಿಯೇಟ್ ಮಾಡ್ಬೋದು, ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ಸ್ ರೆಡ್ಯೂಸ್ ಮಾಡ್ಬೋದು. ಸೊ ದಟ್ ಈಸ್ ದ ಫಸ್ಟ್ ಇಂಪಾರ್ಟೆನ್ಸ್ ಆಫ್ EDP. Second, provide adequate
capital. A large amount of capital is required to set up a business. This financial assistance is provided by various EDP agencies such as ICICI, IDBI, to take an SIDCs, etc. to take initiative in promoting the entrepreneurship. ಅಂದರೆ ಇ ಡಿ ಪಿ ಪ್ರೋಗ್ರಾಮ್ಸನ್ನು ನಡೆಸುವಂಥ ಇನ್ಸ್ಟಿಟ್ಯೂಷನ್ಸ್ ಬ್ಯಾಂಕ್ಸ್ಗಳ ಜೊತೆಗೂ ಟೈಅಪ್ ಇರುತ್ತೆ. ಸೊ ಅವ್ರ ಥ್ರೂನೇ ಆಂಟ್ರಪ್ರನರ್ಸ್ ಈಗ ಟ್ರೈನಿಂಗ್ ಮುಗಿಸ್ಕೊಂಡು ಅವ್ರಿಗೆ ಬಂಡವಾಳ ಬೇಕು, ಅವ್ರಿಗೆ ಇಂಪ್ರೂವ್ಮೆಂಟ್ ಮಾಡಬೇಕು ಅಥವಾ ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂತಂದ್ರೆ ಈ ಇ ಡಿ ಪಿ ಪ್ರೋಗ್ರಾಮ್ ಕೊಡುವಂಥ ಇನ್ಸ್ಟಿಟ್ಯೂಷನ್ ಜೊತೆನೆ ಟೈಅಪ್ ಆಗಿರುವಂಥ ಬ್ಯಾಂಕ್ಸ್ ಕೂಡ ದೇ ವಿಲ್ ಗಿವ್ ಫೈನಾನ್ಸ್ money for the businesses. Then ಪ್ರಾಪರ್ ಯುಟಿಲೈಸೇಷನ್ ಆಫ್ ಲೋಕಲ್ ರಿಸೋರ್ಸಸ್, ಸ್ಥಳೀಯ ಸಂಪನ್ಮೂಲಗಳ ಸರಿಯಾದ ಬಳಕೆ. ಸೊ ನ್ಯೂ ಆಂಟ್ರಪ್ರನರ್ಸ್, ಹೊಸ ಆಂಟ್ರಪ್ರನರ್ಸ್ ಆದರೆ ಏನ್ರಿ ನ್ಯೂ ಮೈಂಡ್ಸ್ ವಿತ್ ನ್ಯೂ ಐಡಿಯಾಸ್, ದೇ ಕ್ಯಾನ್ ಮ್ಯಾಕ್ಸಿಮಮ್ ಯುಟಿಲೈಸ್ ದ ರಿಸೋರ್ಸಸ್ ವಿಚ್ ಆರ್ ಗೋಯಿಂಗ್ ವೇಸ್ಟ್. ಅಂದರೆ ದೊಡ್ಡ ದೊಡ್ಡ ಕಂಪ್ನೀಸು ಆಲ್ರೆಡಿ ಸಕ್ಸಸ್ಫುಲ್ ಆಗಿರತ್ತೆ, ಅವರಿಗೆ ರಾ ಮಟೀರಿಯಲ್ಸ್ ಅಥವಾ ನ್ಯಾಚುರಲ್ ರಿಸೋರ್ಸಸ್ ಬಗ್ಗೆ ಅಷ್ಟು ಕಾಳಜಿ ಇರಲ್ಲ. ಆ್ಯಂಡ್ ದೇ ವೋಂಟ್ spend time and energy in finding new uses for the resources. ಸೊ ಇಲ್ಲಿ ಹೊಸ ಆಂಟ್ರಪ್ರನರ್ಸ್, ನ್ಯೂ ಆಂಟ್ರಪ್ರನರ್ಸ್, ಯಂಗ್ ಮೈಂಡ್ಸ್ ವಿತ್ ವೆರಿ ಶಾರ್ಪ್ ಐಡಿಯಾಸ್ ಆ್ಯಂಡ್ ನಾಲೆಜ್, ಅವ್ರೇನು ಮಾಡ್ತಾರೆ, ಯಂಗ್ ಪೀಪಲ್ ದೇ ವಿಲ್ ಟ್ರೈ ಟು ಮೇಕ್ ಮ್ಯಾಕ್ಸಿಮಮ್ ಬೆನಿಫಿಟ್ ಔಟ್ ಆಫ್ ದ ಲೋಕಲ್ ರಿಸೋರ್ಸಸ್ ಅವೈಲಬಲ್. ಸೊ ಇದರಿಂದ ಇ ಡಿ ಪಿ ಮೂಲಕ ಈ ಥರ ಯಂಗ್ ಮೈಂಡ್ಸ್ ಯಂಗ್ ಪೀಪಲ್ ಎಂಕರೇಜ್ ಆದರೆ ಭಾಳಷ್ಟು ಸಣ್ಣ ಅಂದರೆ ವಯಸ್ಸಿನ ಒಂದು ಇಂಟೆಲಿಜೆಂಟ್ youth, if they come up and become an entrepreneur, they will maximum utilize the local resources. Then increased per capita income, ಹೆಚ್ಚಿದ ತಲಾ ಆದಾಯ. ಸೊ ಆಂಟ್ರಪ್ರಿನರ್ಶಿಪ್ ಡೆವಲಪ್ಮೆಂಟ್ ಆದರೆ ಅಲ್ಲೇ ಕಂಪ್ನೀಸ್ ಡೆವಲಪ್ ಆಗುತ್ತೆ, ಕಂಪ್ನೀಸ್ ಬೆಳೆಯುತ್ತೆ, ಕಂಪ್ನೀಸ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಡೆವಲಪ್ ಆಗುತ್ತೆ. ಸೊ ಡೆವಲಪ್ ಆದಾಗ ಅವ್ರ ಜೊತೆನೆ ಯಾರು ಡೆವಲಪ್ ಆಗ್ತಾರೆ, ಅದನ್ನು ಡಿಪೆಂಡ್ ಆಗಿರುವಂಥ ಜನರು ಕೂಡ ಅವ್ರ ಲೈಫ್ ಸ್ಟೈಲ್, ಅವರ ಒಂದು ಇನ್ಕಮ್ ಲೆವೆಲ್ ಕೂಡ ಇಂಪ್ರೂವ್ ಆಗುತ್ತೆ. ಇಟ್ ವಿಲ್ ಇನ್ಕ್ರೀಸ್ ದ ಪರ್ ಕ್ಯಾಪಿಟಾ ಇನ್ಕಮ್ ಆಫ್ ದ ನೇಷನ್. ದೆನ್ ಇಂಪ್ರೂವ್ಡ್ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್. ಸೊ ಅದು fourth and fifth points are related. ಸೊ ಜನರ ಹತ್ರ ದುಡ್ಡಿದ್ರೆ ಡೆಫಿನೆಟ್ಲಿ ವಿತ್ ನ್ಯೂ ಟೆಕ್ನಾಲಜಿ ಆ್ಯಂಡ್ ಮೆನಿ ನ್ಯೂ ಕಂಪ್ನೀಸ್, ಪೀಪಲ್ ಹ್ಯಾವ್ ಲಾಟ್ ಆಫ್ ಆಪರ್ಚುನಿಟೀಸ್ ಇನ್ ಗೆಟ್ಟಿಂಗ್ ಜಾಬ್ ಸಿಕ್ಕರೆ ಡೆಫಿನೆಟ್ಲಿ ಸ್ಯಾಲ್ರಿ ಬರುತ್ತೆ. ಸ್ಯಾಲ್ರಿಯಿಂದ ಒಂದು ಒಳ್ಳೆಯ ಒಂದು ಲೈಫನ್ನು ಲೀಡ್ ಮಾಡ್ಕೋಬೋದು. ಜೀವನ ಮಟ್ಟ ಅವ್ರದ್ದೇನು ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಇದೆ, ದೇ ಕ್ಯಾನ್ ಇಂಪ್ರೂವ್ their standard of living. Then economic independence. So as we are seeing now, most of the things or most of the entrepreneurs are coming up with the made in India products or make in India concept. So because we want to become independent economically, we need not depend on foreign goods or foreign countries for our ಲೈವ್ಲಿಹುಡ್. ಸೊ ಅದಕ್ಕೆ ಏನು ಹೇಳ್ತಾರೆ, ಆದಷ್ಟು ಯಂಗ್ ಪೀಪಲ್ ಬಿಕಮ್ ಆಂಟ್ರಪ್ರನರ್ ಆದರೆ ಹೊರಗಿನ ಒಂದು ಕಂಪ್ನಿ ನಮ್ಮ ದೇಶದಲ್ಲಿ ಬಂದು ಒಂದು ತಮ್ಮ ಪ್ರಾಡಕ್ಟನ್ನು ಮಾರುವಂಥ ಸಂದರ್ಭ ಚಾನ್ಸಸ್ ಕಡಿಮೆ ಆಗುತ್ತೆ. ಯಾಕಂದರೆ ಆ ಲೆವೆಲಲ್ಲಿರುವಂಥ ಅಥವಾ ಅದೇ ಕ್ವಾಲಿಟಿ ಪ್ರಾಡಕ್ಟ್ ಇಂಡಿಯನ್ ಪ್ರಾಡಕ್ಟ್ ಇದ್ದರೆ ಅದ್ರ ಕಾಸ್ಟು ಲೆಸ್ ಇರುತ್ತೆ, ಜನರಿಗೆ ಈಸಿಲಿ ಅಕ್ಸೆಸಬಲ್ ಆಗಿರುತ್ತೆ. ಸೊ ಇದರಿಂದ ಎಕನಾಮಿಕ್ ಇಂಡಿಪೆಂಡೆನ್ಸ್ ಆಗುತ್ತೆ. ದ ಕಂಟ್ರಿ ವಿಲ್ ನೀಡ್ ನಾಟ್ ಡಿಪೆಂಡ್ ಆನ್ ಅ ಫಾರಿನ್ ಕಂಟ್ರಿ ಫಾರ್ ಎನಿ ಪ್ರಾಡಕ್ಟ್. ಸೊ ಇಫ್ ದ citizens of that country are becoming entrepreneurs and they are producing products within the country, they need not depend on a foreign nation or foreign ಕರೆನ್ಸಿ. ಯಾಕಂದರೆ ಇಂಪೋರ್ಟ್ ಎಕ್ಸ್ಪೋರ್ಟ್ ಆಗಲಿ ಅವೆಲ್ಲ ಫಾರಿನ್ ಕರೆನ್ಸೀಸಲ್ಲಿ ಆಗುತ್ತೆ. ಅದಕ್ಕೆ ಫಾರಿನ್ ಕರೆನ್ಸಿಗೆ ನಮ್ಮ ಇಂಡಿಯನ್ ರುಪಿ ಹ್ಯಾಸ್ ಟು ಬಿ ಕನ್ವರ್ಟೆಡ್. ಸೊ ಈಗ ಅದೇ ಪ್ರಾಡಕ್ಟ್ ಇಂಡಿಯಾದಲ್ಲಿ ಸಿಗ್ತಾ ಇದ್ರೆ, ಇಂಡಿಯಾದಲ್ಲೇ ಪ್ರೊಡ್ಯೂಸ್ ಆಗ್ತಾ ಇದ್ರೆ ಇಂಡಿಯನ್ ರುಪಿ ಕನ್ವರ್ಟ್ ಮಾಡುವಂಥ ಅವಶ್ಯಕತೆ ಬರಲ್ಲ, ಎಕನಾಮಿಕ್ಲಿ ಇಂಡಿಪೆಂಡೆಂಟ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ದಟ್ ಈಸ್ ಕಾಲ್ಡ್ ಎಕನಾಮಿಕ್ ಇಂಡಿಪೆಂಡೆನ್ಸ್. ದೆನ್ ಸೆವೆಂತ್ ಪಾಯಿಂಟ್ ಈಸ್ ಪ್ರಿವೆಂಟಿಂಗ್ ಇಂಡಸ್ಟ್ರಿಯಲ್ ಸ್ಲಮ್ಸ್.
ಅಂದರೆ ಮೋಸ್ಟ್ ಆಫ್ ದ ಡೆವಲಪ್ ಇಂಡಸ್ಟ್ರಿಯಲ್ ಏರಿಯಾಸ್ ಆರ್ ಫೇಸಿಂಗ್ ಪ್ರಾಬ್ಲಮ್ಸ್ ರಿಲೇಟಿಂಗ್ ಟು ದ ಇಂಡಸ್ಟ್ರಿಯಲ್ ಸ್ಲಮ್. This leads to overburdening of public amenities and also affects the health of the people adversely. EDPs offer several subsidies, incentives, infrastructural support, and financial grant to new entrepreneurs for establishing their business, thus preventing the growth of industrial slum. Industrial slum ಅಂತಂದ್ರೆ ಈ slum areas or the areas which are ಸರೌಂಡಿಂಗ್ ದ ಇಂಡಸ್ಟ್ರೀಸ್, ಅಂದರೆ ದೊಡ್ಡ ದೊಡ್ಡ ಕಂಪ್ನೀಸ್ ಇಂಡಸ್ಟ್ರೀಸ್ ಹತ್ರ ಏನು ಏರಿಯಾ ಇರುತ್ತೆ ಅಲ್ಲಿ ಬಹಳಷ್ಟು ಏನು people are living in a very poor condition, and the area or the environment there is getting adversely affected. People living there are getting affected, their health is getting affected. So EDP ಮೂಲಕ ಇಂಥ ಜನರನ್ನ ಕರೆಸಿ, you give them some training, make them independent, so then they will go out of that place, they can go back to their ಅವ್ರ ಊರಲ್ಲಿ ಹೋಗಿ ಅವರಲ್ಲಿ ತಮ್ಮ ಬಿಸ್ನೆಸ್ ಅನ್ನ ಮಾಡ್ಬೋದು. ಈಗ ಎಷ್ಟೋ ಮೆಟ್ರೋಸ್ ನೋಡ್ಕೊಳ್ಳಿ, ಮೆಟ್ರೋಸ್ ಅಲ್ಲಿ ಬಹಳ ಮೋಸ್ಟ್ ಆಫ್ ದ ಪಾಪ್ಯುಲೇಷನ್ ಆರ್ ಫ್ರಮ್ ರೂರಲ್ ಏರಿಯಾಸ್. ಹತ್ರ ಇರುವಂತ ಊರುಗಳಿಂದ ಜನರು ಸಿಟೀಸ್ ಮೆಟ್ರೋಸಿಗೆ ಬರ್ತಾರೆ, ಅಲ್ಲಿ ಸ್ಲಮ್ಸ್ ಕ್ರಿಯೇಟ್ ಆಗತ್ತೆ. ಓಕೆ, ಸ್ಲಮ್ ಅಂತಂದ್ರೆ ಈ ದಿ ಸೇ ಇಟ್ ಆಸ್ ಕೊಳಗೇರಿಗಳು, ದಟ್ ಈಸ್ ವೇರ್ ದೇರ್ ಆರ್ ಲಾಟ್ ಆಫ್ ಸ್ಲಮ್ ಏರಿಯಾಸ್. ಓಕೆ, ಸೊ ಈ ಒಂದು ಶಿಫ್ಟ್ ಆಫ್ ಪಾಪ್ಯುಲೇಷನ್ ಫ್ರಮ್ ವಿಲೇಜ್ ಟು ಸಿಟಿ ಕಡಿಮೆ ಆಗತ್ತೆ ಯಾವಾಗ ವಿಲೇಜ್ ಅಲ್ಲಿರುವಂತ ಯೂತ್, young people like you, if you people will become independent, if you become an entrepreneur, why will you go to a city and metro to do any job? So you can give some 10 to 15 other friends and relatives a job, no? So like this they can prevent industrial slum. ಸೊ ಮೆಟ್ರೋಸ್ ಅಲ್ಲಿ ಈಗ ಏನ್ ನಾವು ನೋಡ್ತೀವಲ್ಲ, ಮುಂಬೈ ಪೂನಾ ಅಂತ ಮೆಟ್ರೋಸ್ ಅಲ್ಲಿ ನೋಡ್ರಿ ಒಂದು 10-15 ಇಂಡಸ್ಟ್ರೀಸ್ ಇರುತ್ತೆ, ಅದ್ರ ಸುತ್ತಲೂ ಸ್ಲಮ್ಸ್ ಇರುತ್ತೆ, ಸ್ಲಮ್ ಏರಿಯಾ. ಓಕೆ, ಸೊ ಆ ಒಂದು ಕಂಡೀಷನ್ ಅನ್ನ ನಾವು ಇಂಪ್ರೂವ್ ಮಾಡ್ಕೋಬಹುದು ವಿತ್ EDP. ಅಂದ್ರೆ ಸ್ಲಮ್ಗಳಲ್ಲಿ ಇರುವಂತ ಬಹಳಷ್ಟು ಜನರು ಬಹಳ ಬರೀ ವಿಲೇಜಸ್ ಇಂದ ಬರೋರು. ಸೊ ಆ ವಿಲೇಜಸ್ ಇಂದ ಸಿಟೀಸಿಗೆ ಬರುವಂತ ಒಂದು ಟ್ರೆಂಡ್ ಅನ್ನ ಸ್ಟಾಪ್ ಮಾಡ್ಕೋಬಹುದು ಇಫ್ ದ ಪೀಪಲ್ ಆರ್ ಹ್ಯಾಪಿ ಇನ್ ದ ವಿಲೇಜಸ್. ಸೊ ಹೌ ದೇ ಕ್ಯಾನ್ ಬಿ ಹ್ಯಾಪಿ ದೇರ್ ವೆನ್ ಇಫ್ ದೇ ಬಿಕಮ್ entrepreneurs. Okay, then second last is facilitating overall development. EDPs facilitate entrepreneurship which help in the overall development of the society by producing new products. ನಾ ಆಗ್ಲೇ ಹೇಳಿದೆ, ಫಾರಿನ್ ಪ್ರಾಡಕ್ಟ್ಸ್, ಫಾರಿನ್ ಕಂಪ್ನೀಸ್ ಅನ್ನ ಡಿಪೆಂಡ್ ಮಾಡೋ ಬದಲಿ ಹೊಸ ಪ್ರಾಡಕ್ಟ್ ನಮ್ಮ ದೇಶದಲ್ಲೇ ಪ್ರೊಡ್ಯೂಸ್ ಆದ್ರೆ ಅದು ಜನರಿಗೆ ಚೀಪರ್ ರೇಟ್ ಅಲ್ಲಿ ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್, ಹೊಸ ಪ್ರಾಡಕ್ಟ್ ಸಿಗುತ್ತೆ. ಇನೋವೇಟಿವ್ ಸರ್ವಿಸಸ್ ಅಂದ್ರೆ ಯಂಗ್ ಪೀಪಲ್ ವಿತ್ ಯಂಗ್ ಮೈಂಡ್ ಆರ್ ವೆರಿ ಇನೋವೇಟಿವ್, ದೇ ಆರ್ ವೆರಿ ಇಂಟೆಲಿಜೆಂಟ್. ಸೊ ಆ ಒಂದು ಇಂಟೆಲಿಜೆನ್ಸ್ ಅನ್ನ ಯೂಸ್ ಮಾಡ್ಕೊಂಡು ಒಳ್ಳೆ ಪ್ರಾಡಕ್ಟ್ಸ್ ಅನ್ನ ತರಬಹುದು. ಲೋ ಕಾಸ್ಟ್ ಕನ್ಸ್ಯೂಮರ್ ಗುಡ್ಸ್, ಆಗ್ಲೇ ಹೇಳಿದೆ, ಫಾರಿನ್ ಪ್ರಾಡಕ್ಟ್ಗಿಂತ ನಮ್ಮ ದೇಶದಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿರುವಂತ ಪ್ರಾಡಕ್ಟ್ ಚೀಪರ್ ವರ್ಕೌಟ್ ಆಗತ್ತೆ. ಸೊ ಅದಕ್ಕೆ ನಮ್ಮ ದೇಶದಲ್ಲಿರುವಂತಹ ಯಂಗ್ ಮೈಂಡ್ಸ್ ಆಂಟ್ರಪ್ರಿನರ್ಸ್ ಆಗಿ ಒಳ್ಳೆ ಪ್ರಾಡಕ್ಟ್ ಅನ್ನ ಸಮಾಜಕ್ಕೆ ಕೊಟ್ರೆ ಇಟ್ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಇನ್ ಕ್ರಿಯೇಟಿಂಗ್ ಜಾಬ್ ಆಪರ್ಚುನಿಟೀಸ್, then increasing the standard of living and overall productivity. This facilitates in the overall development of the country and the economy. ಇದರಿಂದ ಇಡೀ ದೇಶಕ್ಕೆ ಒಂದು ಡಿಪೆಂಡೆನ್ಸ್ ಕಡಿಮೆ ಆಗುತ್ತೆ. ಇಟ್ ಕ್ಯಾನ್ ಓವರಾಲ್ ಡೆವಲಪ್ಮೆಂಟ್ ಆಫ್ ದ ಕಂಟ್ರಿ ಈಸ್ ಪಾಸಿಬಲ್. ಸೊ ಸ್ಟೂಡೆಂಟ್ಸ್, ದೀಸ್ ಆರ್ ದ ಮೇಜರ್ ಪಾಯಿಂಟ್ಸ್ ಟು ಬಿ ಕವರ್ಡ್ ಇನ್ ಯೂನಿಟ್ 3. ಸೊ ಇನ್ನೊಂದು ಕ್ಲಾಸಲ್ಲಿ ಯೂನಿಟ್ 3 ಮುಗಿಸ್ತೀನಿ, and very soon I will be sharing unit 4 and unit 5. So in 2 to 3 classes I'll be finishing your classes, and then I will give you important questions, 5 marks and 10 marks and 2 marks. So have patience. Before your exams I'll finish your syllabus. Till then, have a nice day.